ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ನನ್ನ ಹೆಸರು ಕೀರ್ತಿ ಅಂತ. ಯಾವುದೇ ವಿಡಿಯೋ ಹಾಕ್ಲಿ, ಯಾವುದೇ ರೀಲ್ ಹಾಕ್ಲಿ, ಅದರಲ್ಲೆಲ್ಲ ಕಮೆಂಟ್ ಬರ್ತಿದ್ದು, ಬ್ರೋ ಮಾರುತಿ ಸುಜುಕಿ ವಿಕ್ಟೋರಿಯಸ್ ರಿವ್ಯೂ ನೀವು ಮಾಡಿಲ್ಲ ಅಂತ. ಸೊ ಅದಕ್ಕೋಸ್ಕರನೇ ವಿಕ್ಟೋರಿಯಸ್ನ ಇವತ್ತು ತಗೊಂಡ್ಬಂದಿದ್ದೀನಿ. ಇಲ್ಲಿರೋದು ಎಟರ್ನಲ್ ಬ್ಲೂ ಕಲರ್, ಸಕ್ಕತ್ತಾಗಿದೆ ಮಾತ್ರ. ಕಲರ್ ನನಗೆ ಇಷ್ಟ ಆಗೋಯ್ತು. 2 ದಿನದಿಂದ ಡ್ರೈವ್ ಮಾಡ್ತಾ ಇದ್ದೀನಿ ಈ ಗಾಡಿನ. ಸೊ ಈಗ ವಾಕ್ ಅರೌಂಡ್ ಮಾಡ್ತೀನಿ. ಹೊರಗಡೆ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ, ಡಿಸೈನ್ ಹೇಗಿದೆ, ಒಳಗಡೆ ಫೀಚರ್ಸ್ ಹೇಗಿದೆ, ಕಂಫರ್ಟ್ ಹೇಗಿದೆ, ಇಂಜಿನ್ ಆಪ್ಷನ್ಸ್ ಏನು, ಪ್ರತಿಯೊಂದು ತಿಳಿಸ್ತೀನಿ. ಅಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ. ಅಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಸ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಕಾಂಪ್ಯಾಕ್ಟ್ SUV ಗಳಂತ ಬಂದ್ರೆ ಈಗ ಆಲ್ರೆಡಿ ಕ್ರೆಟಾ ಇದೆ, ಸೆಲ್ಟೋಸ್ ಇದೆ, ಗ್ರ್ಯಾಂಡ್ ವಿಟಾರಾ ಇತ್ತು. ಈಗ ರೀಸೆಂಟ್ ಆಗಿ ಸಿಯಾರಾ ಲಾಂಚ್ ಆಗಿದೆ. ಅಂಡ್ ವಿಕ್ಟೋರಿಯಸ್ ಅದಕ್ಕಿಂತ ಮುಂಚೆ ಲಾಂಚ್ ಆಗಿದ್ದು. ವಿಡಿಯೋ ಮಾಡಿರಲಿಲ್ಲ, ಈಗ ಮಾಡ್ತಾ ಇದ್ದೀನಿ. ಸೊ ನೀವೇನಾದ್ರೂ ಸಿಯಾರಾದ ವಿಡಿಯೋ ನೋಡಿದ್ರೆ ಈಗ ಒಂದು ಕ್ಲಾರಿಟಿ ಸಿಗುತ್ತೆ, ಆ ಗಾಡಿಗೂ ಈ ಗಾಡಿಗೂ ಏನ್ ಡಿಫ್ರೆನ್ಸ್ ಇದೆ ಅಂತ. ಬಟ್ ಈಗ ಮಾತು ಸಿಯಾರಾದಲ್ಲ, ಅದರ ಕಾಂಪಿಟೇಟರ್ ವಿಕ್ಟೋರಿಯಸ್ದು. ನನ್ಗನ್ಸುತ್ತೆ ಎಲ್ಲೋ ಒಂದ್ ಕಡೆ ಮಾರುತಿ ಸುಜುಕಿನವರು ಕೊಡ್ಬೇಕಾಗಿದ್ದಂತ ಅಪ್ಡೇಟ್ ನ ಈ ಗಾಡಿಯಿಂದ ಮತ್ತೆ ಈ ವಿಟಾರಾ ಏನಿದೆ ಆ ಗಾಡಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಯಾಕಂದ್ರೆ ಒಳಗಡೆ ಡಿಸೈನ್ ಆಗಿರ್ಬೋದು, ಹೊರಗಡೆ ಬೇಕಿದ್ದಂತ ಫೀಚರ್ ಗಳಾಗಿರ್ಬೋದು, ಅಂಡ್ ಕ್ಯಾಮ್ರಾ ಕ್ಲಾರಿಟಿ ಆಗಿರ್ಬೋದು, ಡಿಸ್ಪ್ಲೇಗಳಾಗಿರ್ಬೋದು, ಸೀಟ್ ಕಂಫರ್ಟ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಪ್ರತಿಯೊಂದನ್ನು ಈ ಗಾಡಿನಲ್ಲಿ ತುಂಬಾ ಚೆನ್ನಾಗಿ ಅಪ್ಡೇಟ್ ಮಾಡಿದ್ದಾರೆ. ಒಂದು ಹೆಡ್ ಟರ್ನರ್ ಅಂತ ಹೇಳ್ಬೋದು. ಸುಜುಕಿ ಲೋಗೋ ನೋಡಿ ಇದು ಒಂದು ಮಾರುತಿ ಸುಜುಕಿ ಗಾಡಿ ಅಂತ ಹೇಳ್ಬೋದು ಅಷ್ಟೇ. ಬಟ್ ವಿಕ್ಟೋರಿಯಸ್ ಅಂತ ಈಗಲೂ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಎಷ್ಟೋ ಜನ ಹೋಗ್ಬೇಕಾದ್ರೆ ತಿರುಗಿ ನೋಡ್ತಾರೆ, ಯಾವ್ದಿದು ಗಾಡಿ, ನೋಡಕ್ ಒಂದ್ ಸ್ವಲ್ಪ ಬ್ರೆಜಾ ತರ ಇದೆ, ವಿಟಾರಾ ತರ ಇದೆ, ಮಾರುತಿ ಸುಜುಕಿ ಗಾಡಿ, ಬಟ್ ಯಾವ್ದಂತ ಗೊತ್ತಾಗಲ್ಲ. ಇದು ವಿಕ್ಟೋರಿಯಸ್ ಅಂತ. ಗಾಡಿ ಮಾತ್ರ ಸೂಪರ್ ಆಗಿದೆ. ಫ್ರಂಟ್ ಫೇಸ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಸುಜುಕಿ ಲೋಗೋ ದೊಡ್ಡದಾಗಿ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಸಿಲ್ವರ್ ಕಲರ್ ನ ಸ್ಟ್ರಿಪ್ ಇದೆ. ಗ್ರಿಲ್ ಏರಿಯಾ ಅಂತೂ ತುಂಬಾ ಕಮ್ಮಿ ಇದೆ. ಬಾಟಮ್ ಅಲ್ಲಿ ಸ್ವಲ್ಪ ಇದೆ, ಬಂಪರ್ ಅಲ್ಲೂ ಸ್ವಲ್ಪ ಕೊಟ್ಟಿದ್ದಾರೆ. ಇಲ್ಲೇನ್ ನೋಡ್ತಾ ಇದ್ದೀರಾ, DRL. ಸೊ ಈ ತರ DRL ನೀವು ಫ್ರಾಂಕ್ಸ್ ಅಲ್ಲಿ ನೋಡಿರ್ತೀರಾ, ವಿಟಾರಾದಲ್ಲಿ ನೋಡಿರ್ತೀರಾ. ಅದರಲ್ಲಿ 3-4 ಡಾಟ್ಸ್ ಬರುತ್ತೆ. ಬಟ್ ಇದರಲ್ಲಿ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ನೋಡಿ. 1 2 3 4 5 ಚೆನ್ನಾಗಿದೆ. ಇದೇ ಟರ್ನ್ ಇಂಡಿಕೇಟರ್ಸ್ ಆಗಿ ಕೂಡ ವರ್ಕ್ ಆಗ್ತಾ ಇದೆ. ಅಂಡ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಒಂದೇ ಯೂನಿಟ್ ಇದೆ, ಹೈ ಬೀಮ್ ಮತ್ತೆ ಲೋ ಬೀಮಿಗೆ. ಕಂಪ್ಲೀಟ್ LED ಸೆಟಪ್ ಈ ಗಾಡಿನಲ್ಲಿ ಇರೋದು. ಅಂಡ್ ಫಾಗ್ ಲ್ಯಾಂಪ್ ಒಂದು ಚೆನ್ನಾಗಿದೆ. ಸೊ ಇದ್ರ ಮೇಲಿರುವಂತ ಗ್ಲಾಸ್ ನೋಡಿ ಯಾವ ತರ ಇದೆ ಅಂತ, ಗುಂಡು ಕೊಟ್ಟಿದ್ದಾರೆ. ಅಂಡ್ ಇದು ಕಾರ್ನರಿಂಗ್ ಟೈಮ್ ಅಲ್ಲಿ ಹೆಲ್ಪ್ ಕೂಡ ಮಾಡುತ್ತೆ. ಅಂಡ್ ಇಲ್ಲಿ ಏರ್ ಕರ್ಟೈನ್ಸ್ ಇದೆ, ಈಸಿಯಾಗಿ ಏರ್ ಫ್ಲೋ ಆಗಲಿ ಅನ್ನೋ ಕಾರಣಕ್ಕೆ ಕೊಟ್ಟಿರ್ತಾರೆ. ಅಂಡ್ ಈ ಗಾಡಿ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಚಿಸಲ್ ಕಟ್ ಡಿಸೈನ್ ಅಂತ ಹೇಳ್ಬೋದು. ಏನದು ಚಿಸಲ್ ಅಂದ್ರೆ ಒಂದು ಟೂಲ್ ಬರುತ್ತೆ ಮೆಕ್ಯಾನಿಕಲ್ ಟರ್ಮ್ಸ್ ಅಲ್ಲಿ, ಚಿಸಲ್ ಅಂತ. ಅದನ್ನ ತಗೊಂಡು ಕಲ್ಲಾಗಿರ್ಬೋದು, ಕಬ್ಬಣನಾಗಿರ್ಬೋದು ಕೆತ್ತದಾಗ ಶಾರ್ಪ್ ಎಡ್ಜಸ್ ಬರುತ್ತಲ್ವಾ, ಕ್ರೀಜಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಚಿಸಲ್ಡ್ ಅಂತ ಹೇಳಿದ್ದಾರೆ. ಚಿಸಲ್ ಕಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅಷ್ಟಾಗಿ ನೋಡೋದಕ್ಕೆ ಬಲ್ಕಿಯರ್ ಅನ್ಸಲಿಲ್ಲ ಅಂದ್ರೂ ಒಳಗೆ ಕೂತ್ಕೊಂಡು ಡ್ರೈವ್ ಮಾಡ್ಬೇಕಾದ್ರೆ ಒಂದು ದೊಡ್ಡ ಗಾಡಿ ಡ್ರೈವ್ ಮಾಡ್ತಾ ಇದೀವಿ ಅನ್ನೋ ಫೀಲ್ ಅಂತೂ ಕೊಡುತ್ತೆ ಈ ಗಾಡಿ. ಸಕ್ಕತ್ತಾಗಿದೆ. ಅಂಡ್ ಇನ್ನೊಂದೇನಂದ್ರೆ ಬ್ಲಾಕ್ ಔಟ್ ಆಗಿದೆಯೇನೋ ಹೆಡ್ ಲ್ಯಾಂಪ್ಸ್ ಅನ್ನೋ ತರ ಕಾಣುತ್ತೆ. ಇದು ಕಂಪ್ಲೀಟ್ ಆಗಿ ಈ ಲೈಟ್ಸ್ ಎಲ್ಲ ಆಫ್ ಆಗ್ಬಿಟ್ರೆ ಕಂಪ್ಲೀಟ್ ಬ್ಲಾಕ್ ಔಟ್ ಹೆಡ್ ಲ್ಯಾಂಪ್ಸ್ ಅಂತ ಹೇಳ್ಬೋದು ಇದನ್ನ. ಅಂಡ್ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ ಈ ಗಾಡಿನಲ್ಲಿ. ಕ್ಲಾರಿಟಿ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿದೆ ಫ್ರಂಟ್ ಕ್ಯಾಮ್ರಾ. ನನ್ಗನ್ಸಿದ್ದು ಪ್ರೀವಿಯಸ್ ಜನರೇಷನ್ ಗಾಡಿಗಳೇನಿತ್ತು ಅದೆಲ್ಲದಕ್ಕಿಂತ ಇದರಲ್ಲಿರುವಂತ ಕ್ಯಾಮ್ರಾ ಕ್ಲಾರಿಟಿ ಸೂಪರ್ ಆಗಿದೆ. ಸಿಲ್ವರ್ ಕಲರ್ ನ ಸ್ಕಿಟ್ ಪ್ಲೇಟ್ ಕೊಟ್ಟಿದ್ದಾರೆ, ಬಾಟಮ್ ಅಲ್ಲಿ ನೋಡ್ತಾ ಇರ್ಬೋದು. ಅಂಡ್ ಇಲ್ಲಿರುವಂತ ಈ ಕ್ಯಾಪ್ ಓಪನ್ ಮಾಡಿದ್ರೆ ಟೋಯಿಂಗ್ ಹುಕ್ ನ ಫಿಟ್ ಮಾಡಬಹುದು. ಅಂಡ್ ಫ್ರಂಟ್ ಅಲ್ಲಿ ಎಷ್ಟು ಪಾರ್ಕಿಂಗ್ ಸೆನ್ಸರ್ಸ್ ಇದೆ, ಟೋಟಲ್ ಆಗಿ 4 ಇದೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ 1 2 3 4. ಸೊ ಇಷ್ಟು ಫ್ರಂಟ್ ಫೇಸ್ ಆದ್ರೆ ಸೈಡ್ ಪ್ರೊಫೈಲ್ ಹೋಗೋಣ. ಅದಕ್ಕಿಂತ ಮುಂಚೆ ಹೆಡ್ ಲ್ಯಾಂಪ್ಸ್ ಆಟೋಮೆಟಿಕ್ ಫಂಕ್ಷನ್ ಇದೆ, ರೈನ್ ಸೆನ್ಸಿಂಗ್ ವೈಪರ್ಸ್ ಬರುತ್ತೆ, ADAS ಲೆವೆಲ್ 2 ಬರುತ್ತೆ. ಅದಕ್ಕೆ ಬೇಕಿರುವಂತ ಕ್ಯಾಮ್ರಾ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಅಂಡ್ 17 ಇಂಚ್ ಡ್ಯೂಯಲ್ ಟೋನ್ ಮಷಿನ್ಡ್ ಅಲಾಯ್ ವೀಲ್ಸ್ ಬರುತ್ತೆ ನೋಡಿ. ಡ್ಯೂಯಲ್ ಟೋನ್ ಅಂದ್ರೆ ಬ್ಲಾಕ್ ಇದೆ, ಜೊತೆಗೆ ಸಿಲ್ವರ್ ಕಲರ್ ಇದೆ. ಟೈರ್ ಸೈಜ್ 215/60 R17 ಇದೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 215 ಅಂದ್ರೆ ಈ ವಿಡ್ತ್, ಅಂಡ್ R60 ಅಂದ್ರೆ 215 ಅಲ್ಲಿ 60% ಈ ವಿಡ್ತ್ ಇರುತ್ತೆ. ಜೊತೆಗೆ R17 ಅಂದ್ರೆ R ಅಂದ್ರೆ ರೇಡಿಯಲ್ ಟೈರ್ಸ್, 17 ಅಂದ್ರೆ 17 ಇಂಚ್ ಅಲಾಯ್ ವೀಲ್ಸ್ ಅಥವಾ ಟೈರ್ನ ಸೈಜ್ 17 ಇಂಚ್. ಆಲ್ ವೀಲ್ ಡಿಸ್ಕ್ ಬ್ರೇಕ್ ಬರುತ್ತೆ. ಫ್ರಂಟಲ್ಲೂ ಡಿಸ್ಕ್ ಇದೆ, ರೇರಲ್ಲೂ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಅಂಡ್ ಇದು ಒಂದು SUV ಸೆಗ್ಮೆಂಟ್ಗೆ ಬರೋದ್ರಿಂದ ಫುಲ್ ಬಾಡಿ ಕ್ಲಾಡಿಂಗ್ ನೋಡ್ತಾ ಇರ್ಬೋದು ನೀವು. ಅಂಡ್ ಈ ಗಾಡಿನ ಪ್ರೊವೈಡ್ ಮಾಡಿರೋದು ಸನ್ವಿತ್ ಮಾರುತಿ ಅವರು. ಸನ್ವಿತ್ ಆಟೋಮೋಟಿವ್ಸ್, ಕೊಟ್ಟಿಗೆರೆ ಬನ್ನೇರ್ಘಟ್ಟ ರೋಡ್ ನಲ್ಲಿ ಇದೆ ಇವರ ಶೋರೂಮ್. ಸರ್ವಿಸ್ ಸೆಂಟರ್ ಕೂಡ ಅವೈಲಬಲ್ ಇದೆ. ಶೋರೂಮ್ ಮಾತ್ರ ಸೂಪರ್ ಆಗಿದೆ. ಎಲ್ಲಾ ಗಾಡಿಗಳನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಟೆಸ್ಟ್ ಡ್ರೈವ್ಗೆ ಗಾಡಿಗಳು ಅವೈಲಬಲ್ ಇದೆ. ವಿಕ್ಟೋರಿಯಸ್ ಏನಾದರೂ ನೀವು ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ಇದ್ರೆ ಸನ್ವಿತ್ ಆಟೋಮೋಟಿವ್ಸ್ಗೆ ಕಾಲ್ ಮಾಡಿ. ಆನ್ ಸ್ಕ್ರೀನ್ ನಂಬರ್ ಬರ್ತಾ ಇದೆ, ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ. ಅಂಡ್ ORVM ನೋಡಿ, ಬ್ಲಾಕ್ ಔಟ್ ಮಾಡಿದ್ದಾರೆ, ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ. ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ, ಇದರಲ್ಲೂ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿರೋದು ಡ್ಯೂಯಲ್ ಟೋನ್ ಕಾಂಬಿನೇಷನ್. ವಿಕ್ಟೋರಿಯಸ್ ಅಲ್ಲಿ ನಿಮಗೆ 3 ಡ್ಯೂಯಲ್ ಟೋನ್ ಆಪ್ಷನ್ಸ್ ಬರುತ್ತೆ, 7 ಮೋನೋಟೋನ್ ಅಂದ್ರೆ ಸಿಂಗಲ್ ಟೋನ್ ಆಪ್ಷನ್ ಸಿಗುತ್ತೆ. ಗಾಡಿ ಲೆಂತ್ ನೋಡಿ 4.3 ಮೀಟರ್ ಇದೆ. ಗಾಡಿ ವಿಡ್ತ್ 1.7 ಮೀಟರ್ ಬರುತ್ತೆ. ಹೈಟ್ 1.6 ಮೀಟರ್ ಇದೆ. ಅಂಡ್ ಇದರದ್ದು ವೀಲ್ ಬೇಸ್ ಈ ವೀಲ್ ಸೆಂಟರ್ ಇಂದ ಆ ವೀಲ್ ಸೆಂಟರ್ಗೆ 2.6 ಮೀಟರ್ ಬರುತ್ತೆ. ಸೊ ಒಳಗಡೆ ಸ್ಪೇಸ್ ಅಂತೂ ಸಕ್ಕತ್ತಾಗಿದೆ, ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಫ್ರಂಟ್ ಸೀಟ್ ಆಗಿರ್ಬೋದು, ರೇರ್ ಸೀಟ್ ಆಗಿರ್ಬೋದು, ಅಂಡ್ ಈವನ್ ಬೂಟ್ ಅಲ್ಲೂ ಸ್ಪೇಸ್ ಸಕ್ಕತ್ತಾಗಿದೆ. ಇನ್ನು ವಿಕ್ಟೋರಿಯಸ್ ಅಲ್ಲಿ ನಿಮಗೆ K15C ಇಂಜಿನ್ ಸಿಗುತ್ತೆ, ಅಂದ್ರೆ 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಸಿಗುತ್ತೆ. 5 ಸ್ಪೀಡ್ ಮ್ಯಾನ್ಯುಯಲ್ ಇದೆ, 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ. ಇದರಲ್ಲಿರೋದು 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಯೂನಿಟ್. ಮತ್ತೆ CNG ವೇರಿಯಂಟ್ ಅಲ್ಲೂ ಸಿಗುತ್ತೆ. 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮಾತ್ರ ಇದೆ ಅದರಲ್ಲಿ. ಅಂಡ್ ಟಾಪ್ ಎಂಡ್ ವೇರಿಯಂಟ್ ಹೋದ್ರೆ ನಿಮಗೆ ಸ್ಟ್ರಾಂಗ್ ಹೈಬ್ರಿಡ್ ಸಿಗುತ್ತೆ. ಅದರಲ್ಲೂ ನಿಮಗೆ ECVT ಸಿಗುತ್ತೆ, ಯಾಕಂದ್ರೆ ಎಲೆಕ್ಟ್ರಿಕ್ ಜೊತೆಗೆ ಇಂಜಿನ್ ಎರಡನ್ನೂ ಯೂಸ್ ಮಾಡ್ಕೊಂಡು ಗಾಡಿ ರನ್ ಆಗುತ್ತೆ. ಯಾವಾಗ ಎಲೆಕ್ಟ್ರಿಕ್ ಬೇಕು ಅದೇ ಸ್ವಿಚ್ ಆಗುತ್ತೆ, ಯಾವಾಗ ಇಂಜಿನ್ ಬೇಕು ಅದೇ ಸ್ವಿಚ್ ಆಗುತ್ತೆ, ಅಥವಾ ನೀವೇ ಸ್ವಿಚ್ ಮಾಡ್ಕೋಬಹುದು. ಅದಕ್ಕೆ ಸಪರೇಟ್ ಬಟನ್ ಕೊಟ್ಟಿರ್ತಾರೆ. ರೇರ್ ಪ್ರೊಫೈಲ್ ಅಂತೂ ಸೂಪರ್ ಆಗಿದೆ. ನನಗೆ ಇಷ್ಟ ಆಗಿದ್ದು ಈ ಗಾಡಿನಲ್ಲಿ ಓವರ್ ಆಲ್ ಎಲ್ಲ ಡಿಸೈನ್ ಇಷ್ಟ ಆಯಿತು. ಅಂದರೆ ರೇರ್ ಪ್ರೊಫೈಲಲ್ಲಿ ಅದರಲ್ಲೂ ಇಲ್ಲಿರುವಂಥ LED ಟೈಲ್ ಲ್ಯಾಂಪ್ ಇದೆಯಲ್ವಾ, ಸಕ್ಕದಾಗೆ ಕೊಟ್ಟಿದ್ದಾರೆ. ಸೊ ಎಷ್ಟೋ ಗಾಡಿಗಳಲ್ಲಿ ಬರುತ್ತೆ ಈಗ
ಕನೆಕ್ಟೆಡ್ ಬರುತ್ತೆ, ಎಂಡ್ ಟು ಎಂಡ್ ಕನೆಕ್ಟ್ ಆಗಿರುತ್ತೆ. ಬಟ್ ಇದರಲ್ಲಿ ಆ ಡಾಟೆಡ್ ಸ್ಟೈಲ್ ಏನು ಕೊಟ್ಟಿದ್ದಾರಲ್ವಾ, ಬ್ರೇಕ್ ಮಾಡಿದ್ದಾರೆ, ಬ್ರೇಕ್ ಮಾಡಿ ಒಂದೊಂದು ಸಪ್ರೇಟ್ ಪಾರ್ಟ್ ಆಗಿ ಕೊಟ್ಟಿರೋದ್ರಿಂದ ತುಂಬಾ ಯುನೀಕ್ ಆಗಿ ಕಾಣುತ್ತೆ. ದೂರದಿಂದ ನೋಡೋದಕ್ಕೆ ಯಾವುದೋ ಒಂದು ಲಕ್ಸುರಿ ಕಾರ್ ಹೋಗ್ತಾ ಇದೆಯೋ ಅನ್ಬೇಕು, ಆ ತರ ಕಾಣಿಸ್ತಾ ಇರುತ್ತೆ. ರೇರ್ ವಿಂಡ್ಶೀಲ್ಡ್ ನೋಡ್ತಾ ಇದೀರಲ್ಲ, ಇದರಲ್ಲಿ ವೈಪರ್ ಬರುತ್ತೆ, ಡಿಫಾಗರ್ ಕೊಟ್ಟಿದ್ದಾರೆ, ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಇದೆ ಅಂಡ್ ಸ್ಪಾಯ್ಲರ್ ಇದೆ, ಜೊತೆಗೆ ಶಾರ್ಕ್ ಫಿನ್ ಆಂಟೆನಾ ಕೊಟ್ಟಿದ್ದಾರೆ. ಇನ್ನು ರೂಫ್ ರೈಲ್ಸ್ ಸಿಲ್ವರ್ ಕಲರ್ ನಲ್ಲಿ ಇದೆ, ಸುಜುಕಿ ಲೋಗೋ ಅಂಡ್ ಬಾಟಮ್ ಅಲ್ಲಿ ಕ್ಯಾಮ್ರಾ ಇದೆ. ಇನ್ನು ಬಂಪರ್ ಡ್ಯೂಯಲ್ ಟೋನ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಮತ್ತೆ ಸಿಲ್ವರ್ ಕಲರ್. 4 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಬರುತ್ತೆ, ರಿಫ್ಲೆಕ್ಟರ್ ಮತ್ತೆ ರಿವರ್ಸಿಂಗ್ ಲ್ಯಾಂಪ್ ಒಂದರಲ್ಲೇ ಇಂಟಿಗ್ರೇಟ್ ಆಗಿದೆ. ಅಂಡ್ ಟರ್ನ್ ಇಂಡಿಕೇಟರ್ಸ್ ತೋರಿಸಲಿಲ್ಲ ಅಲ್ಲ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದೇ ಯೂನಿಟ್ ಅಲ್ಲಿ ಟೈಲ್ ಲ್ಯಾಂಪ್ ಅಲ್ಲೇ ಇಂಟಿಗ್ರೇಟ್ ಆಗಿದೆ. ಕಂಪ್ಲೀಟ್ LED ಯೂನಿಟ್ ಕೊಟ್ಟಿದ್ದಾರೆ. ಅಂಡ್ ಟೈಲ್ ಗೇಟ್ ಓಪನ್ ಮಾಡೋದು ಹೇಗೆ, ಇಲ್ಲಿ ಒಂದು ಬಟನ್ ಕೊಟ್ಟಿರ್ತಾರೆ, ಅದನ್ನ ಪ್ರೆಸ್ ಮಾಡಿ ಓಪನ್ ಮಾಡಬಹುದು, ಅಥವಾ ಗೆಸ್ಚರ್ ಕಂಟ್ರೋಲ್ ಇದೆ. ಕಾಲ್ನ ಸ್ಲೈಡ್ ಮಾಡಿದ್ರೆ ಕೆಳಗೆ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಈಗ ನಾನು ಬಟನ್ ಪ್ರೆಸ್ ಮಾಡ್ತಾ ಇದ್ದೀನಿ, ನೋಡಿ ಪವರ್ಡ್ ಟೈಲ್ ಗೇಟ್ಸ್ ಬರುತ್ತೆ. ಇನ್ನು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋದಾದ್ರೆ ನಿಯರ್ಲಿ 440 ಲೀಟರ್ ಅಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ. ಸ್ಪೇಷಿಯಸ್ ಆಗಿದೆ. ಒಂದು ಕಾಂಪ್ಯಾಕ್ಟ್ SUV ಗೆ ಎಷ್ಟು ಬೇಕಲ್ವಾ ಬೂಟ್ ಸ್ಪೇಸ್, ಅಷ್ಟೊಂತೂ ಇದೆ. ಟ್ರಿಪ್ ಹೋಗೋರಿಗೆ ಅಥವಾ ಫ್ಯಾಮಿಲಿ ಫಂಕ್ಷನ್ಗೆ ಏನಾದ್ರು ಗಾಡಿ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಒಳ್ಳೆ ಲಗೇಜ್ ಕ್ಯಾರಿ ಮಾಡಬಹುದು. ಅಂಡ್ ಹಿಂದೆ ಇರುವಂತಹ ಸೀಟ್ 60-40 ಸ್ಪ್ಲಿಟ್ ಇದೆ ನೋಡಿ, ಈ ಕಡೆ 60%, ಈ ಕಡೆ 40% ಇದೆ. ಫೋಲ್ಡ್ ಮಾಡಿದ್ರೆ ಇನ್ನೂ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಅಂಡ್ ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್ಸ್ ಬರುತ್ತೆ. ಇಲ್ಲೇನ್ ನೋಡ್ತಾ ಇದೀರಾ ಆಂಕರೇಜ್ ಪಾಯಿಂಟ್ಸ್, ಅದು ಸ್ಪೇರ್ ವೀಲ್ ಅಲ್ಲಿ ಇದೆ. ಈ ಟ್ರೈನ್ ಲಿಫ್ಟ್ ಮಾಡಿದ್ರೆ ಸ್ಪೇರ್ ವೀಲ್ ಇಡೋದಕ್ಕೆ ಜಾಗ ಇದೆ. ಸ್ಪೇರ್ ವೀಲ್ ಕೊಡೋದಿಲ್ಲ, ಅದನ್ನ ಆಕ್ಸೆಸರಿ ಆಗಿ ನೀವು ತಗೋಬೇಕಾಗತ್ತೆ. ಬಟ್ ಪಂಕ್ಚರ್ ರಿಪೇರ್ ಕಿಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಇದನ್ನ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಪಂಕ್ಚರ್ ಹಾಕೋಬಹುದು. ಅಕಸ್ಮಾತ್ ಆಗಿ ಏನಾದ್ರು ಟೈರ್ ಪಂಕ್ಚರ್ ಆದ್ರೆ ಅದು ಟೈರ್ ಇನ್ಫ್ಲಾಟರ್ ಮತ್ತೆ ಇಲ್ಲಿರೋದು ಲಿಕ್ವಿಡ್, ಜೊತೆಗೆ ಜಾಕ್ ಕೂಡ ಕೊಟ್ಟಿದ್ದಾರೆ. ನೀವೇನಾದ್ರೂ ಆಕ್ಸೆಸರಿ ಆಗಿ ಸ್ಪೇರ್ ವೀಲ್ ತಗೊಂಡ್ರೆ ಇಲ್ಲಿ ಇಡಬಹುದು, ಇಲ್ಲಾಂದ್ರೆ ಇಲ್ಲೂ ಕೂಡ ಕೆಲವೊಂದು ಐಟಮ್ಸ್ ನ ಲಗೇಜ್ ನ ಇಡೋದಕ್ಕೆ ಜಾಗ ಇದೆ. ಇಲ್ಲೊಂದು ಸಬ್ ವೂಫರ್ ಕೊಟ್ಟಿದ್ದಾರೆ. ಟ್ರೈನ್ ಕ್ಲೋಸ್ ಮಾಡೋಣ. ಜೊತೆಗೆ ಹ್ಯಾಲೋಜನ್ ಲ್ಯಾಂಪ್ ಇದೆ ಅಂಡ್ 12 ವೋಲ್ಟ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ವ್ಯಾಕ್ಯೂಮ್ ಕ್ಲೀನರ್ ಏನಾದ್ರು ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿಂದ ಕನೆಕ್ಟ್ ಮಾಡ್ಕೋಬಹುದು. ಅಂಡ್ ಲೆಫ್ಟ್ ಸೈಡ್ ನಲ್ಲಿ ಒಂದು ಹುಕ್ ಇದೆ, ಪಾರ್ಸಲ್ ಶೆಲ್ಫ್ ಕೊಟ್ಟಿದ್ದಾರೆ, ಇದ್ರ ಮೇಲೂ ಐಟಮ್ಸ್ ಇಡಬಹುದು. ಕ್ವಾಲಿಟಿ ಚೆನ್ನಾಗಿದೆ. ಟೈಲ್ ಗೇಟ್ ಕ್ಲೋಸ್ ಮಾಡಬೇಕು ಅಂದ್ರೆ ಹೇಗೇನ್ ಇಲ್ಲೊಂದು ಬಟನ್ ಇದೆ ಅಲ್ವಾ, ಇದನ್ನ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ, ಅಥವಾ ಇಲ್ಲಿ ಹ್ಯಾಂಡಲ್ ಇದೆ ಅದನ್ನ ಹಿಡ್ಕೊಂಡು ಕ್ಲೋಸ್ ಮಾಡಬಹುದು. ನಾನು ಪ್ರೆಸ್ ಮಾಡ್ತೀನಿ, ಆಟೋಮೆಟಿಕ್ ಅದೇ ಕ್ಲೋಸ್ ಆಗುತ್ತೆ. ಈಗ ಇಂಟೀರಿಯರ್ಗೆ ಹೋಗೋಣ. ಮೊದಲನೇದಾಗಿ ಈ ಕಡೆ ಸೀಟ್ ತೋರಿಸ್ತೀನಿ. ಏನಕ್ಕೆ ಅಂದರೆ ಫ್ರಂಟಲ್ಲಿರುವಂಥ ಸೀಟ್ನ ಕಂಪ್ಲೀಟ್ ಹಿಂದಕ್ಕೆ ಹಾಕಿದ್ದೀನಿ. ಸ್ಪೇಸ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಒಳಗೆ ಹತ್ತಿ ಇಳಿಯೋದೇನು ಕಷ್ಟ ಇಲ್ಲ. ಈ ಸೀಟ್ನ ಫುಲ್ ಹಿಂದಕ್ಕೆ ಹಾಕಿದ್ರೆ ನೀ ರೂಮ್ ಓಕೆ, ಸ್ವಲ್ಪ ಗ್ಯಾಪ್ ಇದೆ. ಲೆಗ್ಗಿಗೆ ಸ್ಪೇಸ್ ಇಲ್ಲ, ಅಂಡರ್ ಥೈ ಸಪೋರ್ಟ್ ಕಂಪ್ಲೀಟಾಗಿ ಸಿಗ್ತಾ ಇದೆ. ಅದೇ ಏನಾದರೂ ನನ್ನ ಹೈಟಿಗೆ ಕರೆಕ್ಟಾಗಿ ಡ್ರೈವರ್ ಸೀಟ್ನ ಸೆಟ್ ಮಾಡಿಕೊಂಡ್ರೆ ಸ್ಪೇಸ್ ಎಷ್ಟಿರುತ್ತೆ, ಮಸ್ತ್ ಸ್ಪೇಸ್ ಅಂತ ಅನ್ನಿಸ್ತಾ ಇದೆ. ಅಂಡರ್ ಥೈ ಸಪೋರ್ಟ್ ಒಂದು ಕಂಪ್ಲೀಟ್ ಆಗಿದೆ. ಲೆಗ್ ರೂಮ್, ನೀ ರೂಮ್ ಅಂತೂ ಸಫಿಷಿಯೆಂಟ್ ಆಗಿದೆ. ಆ್ಯಂಡ್ ಹೆಡ್ ರೂಮ್ ಎಷ್ಟಿರ್ಬೋದು ನೋಡಿ. ಸೊ ಸ್ಟ್ರೈಟ್ ಕೂತ್ಕೊಂಡ್ರೆ ನನ್ನ ಪ್ರಕಾರ 6 ಫೀಟ್ ಇರೋರಿಗೆ ಸ್ವಲ್ಪ ಇಲ್ಲಿ ಗ್ಯಾಪ್ ಬಿಡುತ್ತೆ, ಬಿಟ್ಟರೆ ಸ್ಪೇಸ್ ಓಕೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆ್ಯಂಡ್ ಹಿಂದೆ ಕೂರುವಂಥವ್ರಿಗೆ ಫ್ರಂಟ್ ಸೀಟ್ನಲ್ಲಿ ಪಾಕೆಟ್ಸ್ ಕೊಟ್ಟಿದ್ದಾರೆ ಎರಡೂ ಸೈಡ್ನಲ್ಲಿ ನೋಡಿ. ಆ್ಯಂಡ್ AC ವೆಂಟ್ಸ್ ಬರುತ್ತೆ ಹಿಂದೆ ಕೂರುವಂಥವ್ರಿಗೆ. ಅದರ ಬ್ಲೋವರ್ ಕಂಟ್ರೋಲ್ ಕೂಡ ಮಾಡ್ಬೋದು. 2 C ಟೈಪ್ ಪೋರ್ಟ್ಸ್ ಇದೆ, ಮೊಬೈಲ್ ಚಾರ್ಜ್ ಮಾಡ್ಕೋಬೋದು. ಜೊತೆಗೆ ಮೊಬೈಲ್ ಇಡೋದಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಸೆಂಟರ್ನಲ್ಲಿ ಹಂಪ್ ಇದೆ ಸ್ವಲ್ಪ, ಸೊ ಅಷ್ಟೊಂದೇನು ಇಕ್ಕಟ್ಟು ಅಂತ ಅನ್ನಿಸ್ತಾ ಇಲ್ಲ. ಅದೇನಾದರೂ ಈ ಸೀಟ್ನ ಕಂಪ್ಲೀಟಾಗಿ ಮುಂದಕ್ಕೆ ಹಾಕಿದ್ರೆ ಸಿಕ್ಕಾಪಟ್ಟೆ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ಡೋರ್ ಇಂಟೀರಿಯರ್ ನೋಡಿ, ಇಲ್ಲೂ ಕೂಡ ಡ್ಯೂಯಲ್ ಥೀಮ್ ಅಲ್ಲ, 3 ಟೋನ್ ಇದೆ. ಸೊ ಇಲ್ಲಿ ಮ್ಯಾಟ್ ಬ್ಲ್ಯಾಕ್ ಇದೆ, ಇಲ್ಲಿ ಸ್ವಲ್ಪ ಶೈನಿ ಬ್ಲ್ಯಾಕ್ ಕಲರ್ ಪ್ಯಾಟರ್ನ್ ಯೂಸ್ ಮಾಡಿದ್ದಾರೆ. ಸಾಫ್ಟ್ ಟಚ್ ಲೆದರ್ ಯೂಸ್ ಮಾಡಿದ್ದಾರೆ. ಕ್ರೋಮ್ನ ಡೋರ್ ಹ್ಯಾಂಡಲ್ ಲಾಕ್ ಇದೆ. ಇಲ್ಲಿ ಒಂದು ಹ್ಯಾಂಡಲ್ ಇದೆ, ಡೋರ್ನ ಕ್ಲೋಸ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಕೊಟ್ಟಿದ್ದಾರೆ. ಪವರ್ ವಿಂಡೋ ಕಂಟ್ರೋಲ್ ಇದೆ, ಇದಕ್ಕೆ ಇಲ್ಯುಮಿನೇಷನ್ ಇಲ್ಲ. ಬಾಟಲ್ ಹೋಲ್ಡರ್ ಇದೆ ಆ್ಯಂಡ್ ಚಿಕ್ಕದಾಗಿ ಸ್ವಲ್ಪ ಪಾಕೆಟ್ ಇದೆ. ಆ್ಯಂಡ್ ಇನ್ಫಿನಿಟಿ ಹಾರ್ಮನ್ ಸ್ಪೀಕರ್ಸ್ ಬರುತ್ತೆ. ಟೋಟಲ್ ಆಗಿ 8 ಸ್ಪೀಕರ್ಸ್ ಬರುತ್ತೆ. ಡಾಲ್ಬಿ ಅಟ್ಮಾಸ್ ಇದೆ, ನೆಕ್ಸ್ಟ್ ಲೆವೆಲ್ ಇದೆ ಕ್ಲಾರಿಟಿ, ಕೇಳೋದಕ್ಕೆ ಮಜಾ ಬರುತ್ತೆ. ಆ್ಯಂಡ್ ಸೀಟ್ನ ಡಿಸೈನ್ ನನಗೆ ಇಷ್ಟ ಆಯಿತು. ಸೀಟ್ನ ಪ್ಯಾಟರ್ನ್ ಕೂಡ ಚೆನ್ನಾಗಿದೆ ನೋಡಿ. ಇಲ್ಲಿ ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ, ಇಲ್ಲೆಲ್ಲ ಲೆದರೆಟ್ ಇದೆ. ಲೆದರೆಟ್ ಅಂದರೆ ಆರ್ಟಿಫಿಷಿಯಲ್ ಲೆದರ್ ಅಂತ. ಜೊತೆಗೆ ಹಿಂದೆ ಕೂರುವಂಥವ್ರಿಗೆ ಆರ್ಮ್ ರೆಸ್ಟ್ ಇದೆ, 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. 3 ಹೈಟ್ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಸೆಂಟ್ರಲ್ ಇರೋದು ಅದರ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. 3 ಪಾಯಿಂಟ್ ಸೀಟ್ ಬೆಲ್ಟ್ 3 ಜನಕ್ಕೆ ಬರುತ್ತೆ ಹಿಂದೆ ಕೂರುವಂಥವ್ರಿಗೆ. ಜೊತೆಗೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ 2 ಸೈಡ್ನಲ್ಲಿ ಹ್ಯಾಲೋಜನ್ ಲೈಟ್ ಬರುತ್ತೆ ನೋಡಿ, ಈ ಸೈಡಲ್ಲೂ ಇದೆ. ಜೊತೆಗೆ ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಬರುತ್ತೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಫ್ರಂಟ್ವರೆಗೂ ಇದೆ. ಈ ಗಾಡಿ ಸೈಜ್ಗೆ ತಕ್ಕ ಕೊಟ್ಟಿದ್ದಾರೆ. 4.3 ಮೀಟರ್ ಬರುತ್ತೆ ಈ ಗಾಡಿ ಸೈಜು. ಸೊ ಅಷ್ಟಕ್ಕೆ ಕರೆಕ್ಟ್ ಆಗಿದೆ ಅಂತ ಹೇಳ್ತೀನಿ. ಈಗ ಡ್ರೈವರ್ ಸೀಟ್ಗೆ ಹೋಗೋಣ ಬನ್ನಿ. ಡ್ರೈವಿಂಗ್ ಸೀಟ್ ಬಗ್ಗೆ ಮಾತಾಡೋಣ. ಇನ್ನು ಡ್ರೈವರ್ ಡೋರ್ ಹ್ಯಾಂಡಲ್ನಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಕೀ ಸ್ಲಾಟ್ ಇದೆ, ಕೀ ಜೇಬಲ್ ಇದ್ದರೆ ಸಾಕು, ಲಾಕ್ ಮತ್ತು ಅನ್ಲಾಕ್ ಈ ಬಟನ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಆ್ಯಂಡ್ ಡೋರ್ ಇಂಟೀರಿಯರ್ ನೋಡಿ, ಇಲ್ಲೂ ಕೂಡ ಕಂಪ್ಲೀಟಾಗಿ ಐವರಿ ಇದೆ, ಶೈನಿ ಬ್ಲ್ಯಾಕ್ ಇದೆ, ಮ್ಯಾಟ್ ಬ್ಲ್ಯಾಕ್ ಕೂಡ ಯೂಸ್ ಮಾಡಿದ್ದಾರೆ. ಡೋರ್ ಹ್ಯಾಂಡಲ್ ಕ್ರೋಮ್ನಲ್ಲಿ ಲಾಕ್, ಜೊತೆಗೆ ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಬರುತ್ತೆ. ಇದಕ್ಕೆ ಇಲ್ಯುಮಿನೇಷನ್ ಕೊಟ್ಟಿಲ್ಲ, ಡ್ರೈವರ್ ಸೈಡ್ಗೆ ಮಾತ್ರ ಆಟೋ ಅಂತ ಮೆನ್ಷನ್ ಮಾಡಿದ್ದಾರೆ. ಡ್ರೈವರ್ ಸೈಡ್ಗೆ ಮಾತ್ರ 1 ಟಚ್ ಡೌನ್ ಇದೆ, ಜೊತೆಗೆ 1 ಟಚ್ ಅಪ್ ಇದೆ. ಆ್ಯಂಡ್ ಆ್ಯಂಟಿ ಪಿಂಚ್ ಇದೆಯಾ? ಎಸ್, ಆ್ಯಂಟಿ ಪಿಂಚ್ ಕೂಡ ಇದೆ. ಇಡಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಪ್ರತಿ ಕಾರ್ಗೂ, ಯಾಕಂದರೆ ಯಾರೋ ರಿವ್ಯೂ ಮಾಡಬೇಕಾದ್ರೆ ಕೈ ಬೇರೆ ಸಿಗಾಕೊಂಡ್ಬಿಟ್ಟಿತ್ತು, ಎಲ್ಲಿ ಗೊತ್ತಾ, ಸನ್ರೂಫಲ್ಲಿ. ಸೊ ಭಯ ಆಗುತ್ತೆ ಒಂದೊಂದ್ಸಲ. ಇರಲಿ, ಇಲ್ಲಿ ಟ್ವಿಟರ್ ಬರುತ್ತೆ. ಬಾಟಮ್ನಲ್ಲಿ ಇನ್ಫಿನಿಟಿ ಹಾರ್ಮನ್ ಸ್ಪೀಕರ್ ಕೊಟ್ಟಿದ್ದಾರೆ. ಬಾಟಲ್ ಹೋಲ್ಡರ್ ಮತ್ತು ಇಲ್ಲಿ ಮ್ಯಾಪ್ ಪಾಕೆಟ್ ಇದೆ. 8 ವೇ ಪವರ್ಡ್ ಡ್ರೈವರ್ ಸೀಟ್ ಬರುತ್ತೆ.
ಎಲ್ಲ ಥರ ಅಡ್ಜಸ್ಟ್ಮೆಂಟ್ಗೂ ಈ ಲಿವರ್ಸ್ನ ಯೂಸ್ ಮಾಡ್ಕೋಬೋದು. 8 ವೇ ಅಂದರೆ ಅಂಡರ್ ಥೈ ಸಪೋರ್ಟ್ ಇದೆ ಅಲ್ವಾ, ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನಾರ್ಮಲ್ ಆಗಿ ಫ್ರಂಟ್ ಆ್ಯಂಡ್ ಬ್ಯಾಕ್ ರಿಕ್ಲೈನ್ ಆ್ಯಂಗಲ್ ಜೊತೆಗೆ ಹೈಟ್ ಅಡ್ಜಸ್ಟ್ ಮಾಡ್ಬೋದು. ಫ್ರಂಟಲ್ಲಿ ಇದೆ ಅಲ್ವಾ, ಇಲ್ಲಿ ಪ್ರೆಸ್ ಮಾಡಿದ್ರೆ ಇದು ಮಾತ್ರ ವೇರಿ ಆಗ್ತಾ ಇದೆ ನೋಡಿ. ಫುಲ್ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಸೀಟ್ ಹೈಟೇ ಅಡ್ಜಸ್ಟ್ ಆಗುತ್ತೆ. ಈಗ ಕಂಪ್ಲೀಟಾಗಿ ಹಿಂದಕ್ಕೆ ಹಾಕಿದ್ದೀನಿ. ಒಳಗೋಗೋದಕ್ಕಿಂತ ಮುಂಚೆ ಡೆಡ್ ಪೆಡಲ್ ಇದೆ, ಪ್ರಾಪರಾಗಿ ಕೊಟ್ಟಿದ್ದಾರೆ, ಈಸಿಯಾಗಿ ಕಾಲು ಕೂರುತ್ತೆ. ಆ್ಯಂಡ್ ಸ್ಪೇಸ್ ಕೂಡ ಚೆನ್ನಾಗಿದೆ ಇಲ್ಲಿ. ಆಕ್ಸಿಲರೇಟರಿಂದ ಬ್ರೇಕಿಗೆ ಸ್ಪೇಸಿಂಗ್ ಚೆನ್ನಾಗಿದೆ. ಆ್ಯಂಡ್ ಒಳ ಕೂತ ಮೇಲೆ ನಮಗೆ ಕಾಣೋದು 3 ಸ್ಪೋಕ್ ಅಥವಾ 4 ಸ್ಪೋಕ್ ಸ್ಟೇರಿಂಗ್ ವೀಲ್. ಕಂಪ್ಲೀಟಾಗಿ ರೌಂಡ್ ಇದೆ. ಇದರಲ್ಲಿ ಸ್ಟೇರಿಂಗ್ ಮೂನ್ ಕಂಟ್ರೋಲ್ಸ್ ಬರುತ್ತೆ. ಆ್ಯಂಡ್ ಈ ಸ್ಟೇರಿಂಗ್ ವೀಲ್ನ ಟಿಲ್ಟ್ ಜೊತೆಗೆ ಟೆಲಿಸ್ಕೋಪಿಕ್ ಎರಡೂ ಅಡ್ಜಸ್ಟ್ ಮಾಡ್ಕೋಬೋದು. ಕಂಪ್ಲೀಟಾಗಿ ಹಿಂದಕ್ಕೆ ಹಾಕಿದ್ದೀನಿ. ಈಗ ಲೆದರ್ ರ್ಯಾಪ್ ಇದೆ, ಸುಜುಕಿ ಲೋಗೋ ಕೊಟ್ಟಿದ್ದಾರೆ. ಹಾರ್ನ್ ಓಕೆ ಚೆನ್ನಾಗಿದೆ. ಪೆಡಲ್ ಶಿಫ್ಟರ್ಸ್ ಬರುತ್ತೆ, ಏನಕ್ಕೆ ಅಂದರೆ ಇಲ್ಲಿರೋದು 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಜೊತೆಗೆ ಕಂಟ್ರೋಲ್ಸ್ ಏನಿದೆ, ಲೆಫ್ಟ್ ಸೈಡ್ನಲ್ಲಿ ಎನ್ಫರ್ಟೈನ್ಮೆಂಟ್ ಮತ್ತು ಟೆಲಿಫೋನಿಕ್ ಕಂಟ್ರೋಲ್ಸ್, ರೈಟ್ ಸೈಡ್ನಲ್ಲಿ ಕ್ರೂಸ್ ಕಂಟ್ರೋಲ್ಗೆ ರಿಲೇಟ್ ಆಗಿರುವಂಥ ಬಟನ್ಸ್ ಇದೆ. ಆ್ಯಂಡ್ ಕ್ಲಸ್ಟರ್ ಕಂಟ್ರೋಲ್ ಮಾಡೋದಕ್ಕೆ ಅದು ಕೂಡ ಇಲ್ಲೇ ಕೊಟ್ಟಿದ್ದಾರೆ, ಸೆಂಟ್ರಲ್ ಇದೆ ಅಲ್ವಾ, ಈ ಬಟನ್ಸ್ ಯೂಸ್ ಮಾಡಿಕೊಂಡು ಕ್ಲಸ್ಟರ್ನ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಹಾಗೆ ರೈಟ್ ಸೈಡಿಗೆ ಬಂದರೆ ಇಲ್ಲಿ ಕೆಲವು ಬಟನ್ಸ್ ಕೊಟ್ಟಿದ್ದಾರೆ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ, ಅದರ ಸುತ್ತ ಸಿಲ್ವರ್ ರಿಂಗ್ ಇದೆ. ಕಂಪ್ಲೀಟ್ ಇಲ್ಲಿ ಐವರಿ ಏನಿದೆ ಈ ಲೈಟ್ ಕಲರ್, ಅದ್ರ ಮಧ್ಯ ಬ್ಲ್ಯಾಕ್ಔಟ್ ಮಾಡಿದ್ದಾರೆ. ಬ್ಲ್ಯಾಕ್ ಕಲರ್ ಹೌಸಿಂಗ್ನಲ್ಲಿ ಕೆಲವು ಬಟನ್ಸ್ ಕೊಟ್ಟಿದ್ದಾರೆ. ಇದು HUDಗೆ ಹೆಡ್ ಅಪ್ ಡಿಸ್ಪ್ಲೇಗೆ. ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಹೆಡ್ಸ್ ಅಪ್ ಡಿಸ್ಪ್ಲೇ ಓಪನ್ ಆಗುತ್ತೆ ನೋಡಿ ಇಲ್ಲಿದೆ. ನನಗೆ ಈ ಗಾಡಿಯಲ್ಲಿ ಬಂದಿರುವಂಥ ಪ್ರತಿಯೊಂದು ಅಪ್ಡೇಟ್ಸ್ ಇಷ್ಟ ಆಯಿತು. ಬಟ್ ಏನಂದರೆ ಇದೊಂದನ್ನು ಮಾತ್ರ ಅವರು ಪ್ರೊಜೆಕ್ಷನ್ ಟೈಪ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ಸೊ ಡಾಟಾ ವೈಸ್ ಅದರಲ್ಲಿ ಬೇಕಾಗಿರೋದು ಪ್ರತಿಯೊಂದು ತೋರಿಸುತ್ತೆ, ಕ್ಲಾರಿಟಿನೂ ಚೆನ್ನಾಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಆ್ಯಂಡ್ ಕೆಳಗಿರುವಂಥ ಬಟನ್ಸ್ ನೋಡಿದ್ರೆ ಸಿಕ್ಕಾಪಟ್ಟೆನೇ ಇದೆ, ಸ್ವಲ್ಪ ಅಲ್ಲ. ಇದು ಹೆಡ್ ಲ್ಯಾಂಪ್ ಲೆವೆಲ್ ಅಡ್ಜಸ್ಟರ್, ಇಲ್ಲಿರೋದು ISS ಐಡಲ್ ಸ್ಟಾರ್ಟ್ ಸ್ಟಾಪ್ಗೆ ಬೇಕಿರುವಂಥ ಬಟನ್, ಫ್ಯೂಲ್ ಸೇವ್ ಮಾಡೋದಕ್ಕೆ ಅಂತ ಕೊಟ್ಟಿರ್ತಾರೆ. ಆ್ಯಂಡ್ ಈ ಬಟನ್ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ 360 ವ್ಯೂ ಬರುತ್ತೆ. ಸೊ ಇದರ ವ್ಯೂ ಕೂಡ ಚೇಂಜ್ ಮಾಡ್ಕೋಬೋದು. ಟೋಟಲ್ ಆಗಿ 11 ವ್ಯೂಸ್ ಇದೆ ಅಂತ ಇದರಲ್ಲಿ. ಸೊ 11 ಟೈಪಲ್ಲಿ ನೋಡ್ಬೋದು ನೋಡಿ. ಕ್ಲಾರಿಟಿ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಮುಂಚೆ ಕಂಪೇರ್ ಮಾಡಿದ್ರೆ ಕ್ಲಾರಿಟಿ ಟಾಪ್ ನಾಚ್ ಇದೆ ಅನ್ನೋದು ಕಾಣಿಸ್ತಾ ಇದೆ. ಬಟ್ ಒಂದೇನಂದ್ರೆ ನೈಟ್ ಟೈಮ್ನಲ್ಲಿ ಸ್ವಲ್ಪ ಡಾರ್ಕ್ ಅನ್ಸುತ್ತೆ ರಿವರ್ಸಿಂಗ್ ಮಾಡಬೇಕಾದ್ರೆ. ಸೊ ಒಂದು ರಿವರ್ಸಿಂಗ್ ಲ್ಯಾಂಪ್ದು ಬ್ರೈಟ್ನೆಸ್ ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ಪಾರ್ಕಿಂಗ್ ಅಸಿಸ್ಟ್ ಆನ್ ಆಫ್ ಮಾಡೋದಕ್ಕೆ ಬಟನ್ ಇದೆ. ಕೊಲಿಷನ್ ವಾರ್ನಿಂಗ್ ಆಗಿರ್ಬೋದು, ಎಮರ್ಜೆನ್ಸಿ ಬ್ರೇಕಿಂಗ್ ಏನಿದೆ ಅದನ್ನು ಆನ್ ಆಫ್ ಮಾಡಬೇಕು ಅಂದರೆ ಇಲ್ಲಿಂದ ಮಾಡ್ಕೋಬೋದು. ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫಿಗೆ ಬಟನ್ ಇದೆ. ಲೇನ್ ಕೀಪ್ ಅಸಿಸ್ಟ್ ಅದಕ್ಕೆ ಬೇಕಿರುವಂಥ ಬಟನ್ ಇದೆ. ಟೈಲ್ ಗೇಟ್ ಪವರ್ ಕಂಟ್ರೋಲ್ ಇದೆ ಅಲ್ವಾ, ಬಟನ್ ಪ್ರೆಸ್ ಮಾಡ್ತಿದ್ದಾಗೆ ಓಪನ್ ಆಗುತ್ತೆ, ಅದನ್ನು ಆನ್ ಆಫ್ ಮಾಡೋದಕ್ಕೆ ಬಟನ್ ಇದೆ. ಟೈಲ್ ಗೇಟ್ನ ಇಲ್ಲಿಂದನೇ ಓಪನ್ ಮಾಡ್ಕೋಬೋದು, ಅದಕ್ಕೂ ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ AC ಯೂನಿಟ್ ಸಿಲ್ವರ್ ಕಲರ್ ಆಕ್ಸೆಂಟ್ ಯೂಸ್ ಮಾಡಿದ್ದಾರೆ, ಜೊತೆಗೆ ಬ್ಲೋವರ್ ಕಂಟ್ರೋಲ್ ಕೂಡ ಮಾಡ್ಬೋದು. ಸೊ ಇದು ತುಂಬ ವೆಹಿಕಲ್ಸಲ್ಲಿ ಮಿಸ್ ಆಗುತ್ತೆ, ಈ ಗಾಡಿನಲ್ಲಿ ಆ್ಯಡ್ ಮಾಡಿದ್ದಾರೆ. ಇದೊಂದು ಅಡ್ವಾಂಟೇಜ್. ಬೇಕಾಗಿರೋದನ್ನ ನಾವು ಓಪನ್ ಇಡ್ಬೋದು, ಬೆಳೆದಿದ್ದನ್ನ ಕ್ಲೋಸ್ ಮಾಡ್ಬೋದು. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಬಂದರೆ 10.25 ಇಂಚ್ ಇದೆ. ಸಿಕ್ಕಾಬಟ್ಟೆ ಡಾಟಾ ತೋರಿಸುತ್ತೆ ಇದರಲ್ಲಿ. ADASಗೆ ರಿಲೇಟ್ ಆಗಿರೋದಾಗಿರ್ಬೋದು, ಡ್ರೈವಿಂಗ್ ಡಾಟಾ ಆಗಿರ್ಬೋದು, ಪ್ರತಿಯೊಂದು ನೋಡ್ಬೋದು. ಅದಕ್ಕೆ ಬೇಕಿರುವಂಥ ಕಂಟ್ರೋಲ್ಸ್ ಇಲ್ಲಿದೆ, ಇಲ್ಲಿಂದ ಆಪ್ರೇಟ್ ಮಾಡ್ಬೋದು ನೋಡಿ. ಬ್ರೈಟ್ನೆಸ್ ಇದೆ, ಡ್ರೈವಿಂಗ್ ಅಸಿಸ್ಟ್ ಇದೆ, ಆನ್ ಆಫ್ ಬೇಕಾ ಪ್ರತಿಯೊಂದು ಇಲ್ಲಿ ಮಾಡ್ಕೋಬೋದು. ಬ್ಯಾಕ್ ಹೋದರೆ HUD ಸೆಟ್ಟಿಂಗ್ ಇದೆ, ಅಂದರೆ ಹೆಡ್ಸ್ ಅಪ್ ಡಿಸ್ಪ್ಲೇ ಇದೆ ಅಲ್ವಾ, ಅದ್ರ ಸೆಟ್ಟಿಂಗ್ ಇದೆ. ವೆಹಿಕಲ್ ಸೆಟ್ಟಿಂಗ್ ಇಲ್ಲಿಂದನೇ ಮಾಡ್ಕೋಬೋದು. ಡೋರ್ ಲಾಕ್, ಲೈಟ್ಸ್, ಗೈಡ್ ಮೀ ಲೈಟ್ಸ್, ಆ್ಯಂಟಿ ಥೆಫ್ಟ್, ಸಿಕ್ಕಾಪಟ್ಟೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಬಿಡಿ. ಈಗಿನ ಕಾಲದ ಗಾಡಿಗಳಲ್ಲಂತೂ ಬೇಕಿರೋಂಥ ಎಲ್ಲ ಫೀಚರ್ಸ್ ಇರುತ್ತೆ. ಅಂದರೆ ಸೇಫ್ಟಿಗಾಗಿರ್ಬೋದು, ಕನ್ವೀನಿಯನ್ಸ್ಗಾಗಿರ್ಬೋದು, ಕಂಫರ್ಟ್ಗಾಗಿರ್ಬೋದು, ಯಾವುದೊಂದು ಮಿಸ್ ಔಟ್ ಆಗಿರಲ್ಲ, ಎಲ್ಲದನ್ನು ಆ್ಯಡ್ ಮಾಡೇ ಕೊಟ್ಟಿರ್ತಾರೆ. ಆ್ಯಂಡ್ ಈ ಗಾಡಿನಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ. ಅದ್ರ ಜೊತೆ ಎಲೆಕ್ಟ್ರಾನಿಕಲಿ ಕಂಟ್ರೋಲಬಲ್ ಫೀಚರ್ಸ್ ಅಂತ ಏನು ಬರುತ್ತೆ ಅದೆಲ್ಲ ಲೋಡ್ ಆಗಿದೆ. ABS ಆಗಿರ್ಬೋದು, EBD ಆಗಿರ್ಬೋದು, ಇಲ್ಲಿ ಹೋಲ್ಡ್ ಕಂಟ್ರೋಲ್ ಆಗಿರ್ಬೋದು, ಆಟೋ ಹೋಲ್ಡ್ ಇದೆ, ಜೊತೆಗೆ ಚೈಲ್ಡ್ ಸೇಫ್ಟಿ ಲಾಕ್, ಪವರ್ ಟೈಲ್ ಗೇಟ್ಸ್ ಬರುತ್ತೆ, 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ, ಪಾರ್ಕಿಂಗ್ ಅಸಿಸ್ಟ್ ಬರುತ್ತೆ. ಇನ್ನೇನು ಬೇಕು ಹೇಳಿ, ಲೋಡ್ ಮಾಡೇ ಕೊಟ್ಟಿದ್ದಾರೆ ಈ ಗಾಡಿನಲ್ಲೂ. ಇಲ್ಲಿ 10.1 ಇಂಚ್ ಫ್ಲೋಟಿಂಗ್ ಟೈಪ್ನಲ್ಲಿ HD ಟಚ್ ಸ್ಕ್ರೀನ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇ ಇದೆ. ಇದನ್ನ ಸ್ಮಾರ್ಟ್ ಪ್ಲೇ ಪ್ರೋ X ಅಂತ ಹೇಳ್ತಾರೆ. ಲೋವರ್ ವರ್ಷನ್ಸ್ಗೆ ಹೋದ್ರೆ 7 ಇಂಚ್ ಟಚ್ ಸ್ಕ್ರೀನ್ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಬ್ಲೂಟೂತ್ ಆಪ್ಷನ್ ಇದೆ, ಜೊತೆಗೆ ಮೊಬೈಲಿಂದ ನೀವು ಹಾಟ್ಸ್ಪಾಟ್ ಥ್ರೂ ಇಂಟರ್ನೆಟ್ ಕನೆಕ್ಟ್ ಮಾಡಿಕೊಂಡು ಇದರಲ್ಲಿ ನೀವು ಆಪರೇಟ್ ಮಾಡ್ಕೋಬಹುದು. ಇನ್ಬಿಲ್ಟ್ ಆಪ್ಸ್ ಕೂಡ ಬರುತ್ತೆ ಇದರಲ್ಲಿ. 360 ವ್ಯೂ ಇದೆ, ಗ್ಯಾಲರಿ ಇದೆ, ಸುಜುಕಿ ನ್ಯಾವಿಗೇಷನ್ ಇದೆ, ಅಂದ್ರೆ ಇನ್ಬಿಲ್ಟ್ ನ್ಯಾವಿಗೇಷನ್ ಬರುತ್ತೆ. ಜೊತೆಗೆ ಅಮೆಜಾನ್ ಅಲೆಕ್ಸಾ ಇದೆ ನೋಡಿ. ಸೊ ಇದ್ರದ್ದು ಏನು ಕೆಲಸ ಅಂದ್ರೆ, ನಿಮ್ಮ ಮನೆಯಲ್ಲಿ ಏನಾದರೂ ಅಮೆಜಾನ್ ಅಲೆಕ್ಸಾ ಸೆಟಪ್ ಮಾಡಿದ್ದೀರಾ ಅನ್ಕೊಳ್ಳಿ, ಲೈಟ್ ಆನ್ ಆಫ್ ಮಾಡೋದಕ್ಕೆ, ವಾಷಿಂಗ್ ಮಿಷಿನ್ ಆನ್ ಆಫ್ ಮಾಡೋದಕ್ಕೆ, ಜೊತೆಗೆ ಫ್ರಂಟಲ್ಲಿರುವಂಥ ಗೇಟ್ನ ನೀವೇನಾದರೂ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಮೆಜಾನ್ ಅಲೆಕ್ಸಾ ಥ್ರೂ ಅಂದರೆ, ನೀವು ಕಾರಲ್ಲಿ ಕೂತ್ಕೊಂಡೇ ಹೇಳ್ಬೋದು. ಓಪನ್ ಗೇಟ್ A ಅಂತ ಹೇಳ್ತೀರಾ, ಅಥವಾ ಕುಲ್ಜಾ ಸಿಮ್ ಸಿಮ್ ಅಂತ ಹೇಳ್ತಿರೋ, ಬಾಗಿಲು ತೆಗಿಯ ಶೇಷಮ್ಮ ಅಂತ ಹೇಳ್ತಿರೋ, ಏನೋ ಒಂದು ಕೋಡ್ ಇಟ್ಟಿರ್ತೀರಲ್ವಾ, ಆ ಕೋಡ್ ಹೇಳ್ತಿದ್ದಾಗೆ ಗೇಟ್ ಓಪನ್ ಆಗುತ್ತೆ. ಸೊ ಆ ಥರ ಎಲ್ಲ ಟೆಕ್ನಾಲಜಿ ಬಂದಿದೆ. ಇದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೇಕು. ಮುಂದೆ ಯಾವ ಥರ ಬರುತ್ತೋ ಗೊತ್ತಿಲ್ಲ. ಈಗಿರೋದಂತೂ ಎಂಜಾಯ್ ಮಾಡಬೇಕು, ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು. ಏನಂತೀರಾ? ಇಲ್ಲಿ ಹಜಾರ್ಡ್ ಲ್ಯಾಂಪ್ ಸ್ವಿಚ್ ಬರುತ್ತೆ, AC ವೆಂಟ್ಸ್ ಕೊಟ್ಟಿದ್ದಾರೆ, ಸಿಲ್ವರ್ ಕಲರ್ ಆಕ್ಸೆಂಟ್ ಇದೆ. ಇದನ್ನ ಬ್ಲ್ಯಾಕ್ ಮತ್ತೆ ಐವರಿ ಕಲರ್ ಅಂತ ಹೇಳ್ತಾರೆ. ಡ್ಯೂಯಲ್ ಟೋನ್ ಕಾಂಬಿನೇಷನ್ ಇದು. ಅಂಡ್ 3 ಸ್ಟೆಪ್ನಲ್ಲಿ ಇದೆ. ಇಲ್ಲೊಂದು ಸ್ಟೆಪ್ ಇದೆ, ಇಲ್ಲೊಂದು ಸ್ಟೆಪ್ ಇದೆ, ಅಂಡ್ ಇಲ್ಲೊಂದು ಸ್ಟೆಪ್ ಇದೆ. ಹಾಗೆ ಸ್ವಲ್ಪ ಹತ್ರ ಹೋದ್ರೆ ಇಲ್ಲಿ ಆಂಬಿಯಂಟ್ ಲೈಟಿಂಗ್ ಇದೆ. ಟೆಕ್ಸ್ಚರ್ ಚೆನ್ನಾಗಿದೆ, ಲೈಟಿಂಗ್ ಕೂಡ ಚೆನ್ನಾಗಿದೆ. ನಿಯರ್ಲಿ 64 ಕಲರ್ ಆಪ್ಷನ್ಸ್ ಇದೆ. ಈಗ ಇಲ್ಲಿ ಪರ್ಪಲ್ ಕಲರ್ ಇದೆ, ಸೂಪರ್ ಆಗಿ ಕಾಣ್ತಿತ್ತು ನೈಟ್ ಎಲ್ಲ ಡ್ರೈವ್ ಮಾಡಬೇಕಾದ್ರೆ. ಆ ಲೈಟ್ಸ್ ಇಲ್ಲೆಲ್ಲ ಬರುತ್ತೆ, ಡೋರ್ ಹ್ಯಾಂಡಲ್ಸ್ ಹತ್ರ. ಅಂಡ್ ಬಾಟಮ್ ಅಲ್ಲೆಲ್ಲ ಬರುತ್ತೆ ಲೈಟ್ಸು. ಡ್ರೈವ್ ಮಾಡಬೇಕಾದ್ರೆ ಸೂತಿಂಗ್ ಅನ್ಸುತ್ತೆ. ಕೆಲವೊಂದು ಲೈಟ್ಗಳು ಡಿಸ್ಟರ್ಬ್ ಮಾಡುತ್ತೆ. ಇನ್ನು AC ಯೂನಿಟ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಬರುತ್ತೆ. ಡ್ಯೂಯಲ್ ಝೋನ್ ಏನಿಲ್ಲ, ಸಿಂಗಲ್ ಝೋನ್ ಬರುತ್ತೆ. ಇಲ್ಲಿ ಟೆಂಪರೇಚರ್ ಕಂಟ್ರೋಲರ್ ಕೊಟ್ಟಿದ್ದಾರೆ.
ಅಂಡ್ ವಾಲ್ಯೂಮ್ ರಾಕರ್ ಇದೆ. ಬಟ್ ಇದು ನನಗೆ ಎಲ್ಲೋ ಒಂದ್ ಕಡೆ ಖುಷಿ ಕೊಡ್ತು. ಏನಕ್ಕೆ ಅಂದ್ರೆ ಈಗ ಬರ್ತಿರುವಂತ ತುಂಬಾ ಮಾಡೆಲ್ಸ್ ಅಲ್ಲಿ ಬಟನ್ಸ್ ಗಳು ಮಿಸ್ ಆಗ್ತಾ ಇದೆ. ಅಂಡ್ ಸೇಫ್ಟಿ ರೇಟಿಂಗ್ ಏನ್ ಕೊಡ್ತಾರೆ, ಭಾರತ್ ಎನ್ ಕ್ಯಾಪ್ ಆಗಿರ್ಬೋದು, ಗ್ಲೋಬಲ್ ಎನ್ ಕ್ಯಾಪ್ ಆಗಿರ್ಬೋದು, ಅವರು ಪಾಯಿಂಟ್ಸ್ ನ ತೆಗಿತಾ ಇದ್ದಾರೆ ಕೆಲವು ಕಾರ್ಗಳಿಂದ. ಏನಕ್ಕೆ ಈ ತರ ಫಿಸಿಕಲ್ ಬಟನ್ಸ್ ಮಿಸ್ ಆಗ್ತಾ ಇದೆ ಅಂತ. ಫಿಸಿಕಲ್ ಬಟನ್ಸ್ ಆಕ್ಚುಲಿ ಬೇಕು. ಕಂಪ್ಲೀಟ್ ಪ್ಲೈನ್ ಆಗ್ಬಿಟ್ರೆ ಚೆನ್ನಾಗಿ ಅನ್ಸಲ್ಲ, ಅಥವಾ ಸ್ಕ್ರೀನ್ಗೆ ಯಾವಾಗಲೂ ನಾವು ರೀಚ್ ಔಟ್ ಆಗಿ ಆಪರೇಟ್ ಮಾಡೋದಕ್ಕೂ ಆಗಲ್ಲ. ಅದಕ್ಕೆ ಬೇಕಿರುವಂತ ಬಟನ್ ಸ್ಟೇರಿಂಗ್ ಮೇಲೆ ಇರಬೇಕು, ಇಲ್ಲ ಇಲ್ಲಿ ಕೊಟ್ಟಿರಬೇಕು. ಇನ್ನು ಈ ಗಾಡಿನಲ್ಲಿ ವೈರ್ಲೆಸ್ ಚಾರ್ಜರ್ ಇದೆಯಾ? ಎಸ್, ಇಲ್ಲಿ ಕೊಟ್ಟಿದ್ದಾರೆ. ಮೊಬೈಲ್ ನಲ್ಲಿ ಇಡ್ತಿದ್ದಾಗ ಇಲ್ಲಿ ಬ್ಲೂ ಲೈಟ್ ಬರುತ್ತೆ, ಬೇಗ ಚಾರ್ಜ್ ಆಗುತ್ತೆ, ಈಸಿಯಾಗಿ ಮೊಬೈಲ್ ಕೂತ್ಕೊಳ್ಳುತ್ತೆ. ರಬ್ಬರ್ ಪ್ಯಾಡಿಂಗ್ ಕೊಟ್ಟಿದ್ದಾರೆ, ಸ್ಲೈಡ್ ಆಗಲ್ಲ. ಅಂಡ್ ಇದು ಒಂದು ಆಂಗಲ್ ಅಲ್ಲಿ ಕೊಟ್ಟಿರೋದ್ರಿಂದ ಹಿಂದಕ್ಕೂ ಬೀಳೋದಿಲ್ಲ. ಇನ್ನು ಅದ್ರ ಕೆಳಗೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೂ ಮೊಬೈಲ್ ಇಡ್ಬೋದು ಅಥವಾ ಕೀ ಇಡ್ಬೋದು. 12 ವೋಲ್ಟ್ ಪೋರ್ಟ್ ಇದೆ ಅಂಡ್ ಸಿ ಟೈಪ್ ಡಾಟಾ ಟ್ರಾನ್ಸ್ಫರ್ ಪೋರ್ಟ್ ಇದೆ. ಚಾರ್ಜಿಂಗ್ ಗೆ ಕೂಡ ಒಂದು ಸಿ ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಗೇರ್ ಲಿವರ್ ಕೊಟ್ಟಿದ್ದಾರೆ. ಪಾರ್ಕಿಂಗ್, ರಿವರ್ಸ್, ನ್ಯೂಟ್ರಲ್, ಡ್ರೈವ್, ಮ್ಯಾನ್ಯಲ್ ಮೆನ್ಷನ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ, ಕಾಣಿಸ್ತಾ ಇದೆಯಾ? ಈಗ ಅಪ್ಲೈ ಆಗಿದೆ. ಕೆಳಗೆ ಪ್ರೆಸ್ ಮಾಡಿದ್ರೆ ರಿಲೀಸ್ ಆಗುತ್ತೆ, ಮೇಲೆ ಪ್ರೆಸ್ ಮಾಡಿದ್ರೆ ಅಪ್ಲೈ ಆಗುತ್ತೆ. ತುಂಬಾ ಜನ ಈಗಲೂ ಡೌಟ್ ಕೇಳೋದೇನಂದ್ರೆ, ನಾನೊಂದು ವಿಡಿಯೋ ಹಾಕಿದ್ದೆ, ಸಮ್ಮನ್ ಮೋಡ್ ಅಂತ ಬರುತ್ತೆ. ಆ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೊರಗೆ ನಿಂತ್ಕೊಂಡು ನಾವು ಬರೀ ರಿಮೋಟ್ ನಲ್ಲಿ ಗಾಡಿನ ಹಿಂದೆ ಮುಂದೆ ಮೂವ್ ಮಾಡಬಹುದು. ಅದಕ್ಕೆ ಹ್ಯಾಂಡ್ ಬ್ರೇಕ್ ಅಪ್ಲೈ ಆಗಿರುತ್ತೆ. ಅದು ಹ್ಯಾಂಡ್ ಬ್ರೇಕ್ ಅಲ್ಲ, ಆಕ್ಚುಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್. ಹ್ಯಾಂಡ್ ಬ್ರೇಕ್ ಅಂದ್ರೆ ನಾವು ನಾರ್ಮಲ್ ಆಗಿ ಹೇಳಿತೀವಲ್ವಾ, ಅದು ಮ್ಯಾನ್ಯುಯಲ್. ಇದು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್. ಇದನ್ನ ಮೇಲೆ ಕೆತ್ತಿದ್ರೆ ಅಪ್ಲೈ ಆಗುತ್ತೆ, ಕೆಳಗೆ ಪ್ರೆಸ್ ಮಾಡಿದ್ರೆ ರಿಲೀಸ್ ಆಗುತ್ತೆ. ಎಲೆಕ್ಟ್ರಾನಿಕಲಿ ಪಾರ್ಕಿಂಗ್ ಬ್ರೇಕ್ ಅಪ್ಲೈ ಆಗಿರುತ್ತೆ. ಅಂಡ್ ಆಟೋ ಹೋಲ್ಡ್ ಗೆ ಬೇಕಿರುವಂತ ಬಟನ್ ಕೊಟ್ಟಿದ್ದಾರೆ. ಇಲ್ಲಿರೋದು ಫ್ರಂಟ್ ವೆಂಟಿಲೇಷನ್ಸ್ ಆನ್ ಮಾಡೋದಕ್ಕೆ. ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಬ್ಲೂ ಲೈಟ್ ಬರುತ್ತೆ ಎರಡರಲ್ಲೂ. ಇದು ಎಲ್ಲೋ ಒಂದ್ ಕಡೆ ಚಿಕ್ಕದಾಗಿದ್ರು ಸ್ವಲ್ಪ ಡಿಸ್ಟರ್ಬ್ ಮಾಡ್ತು ನನಗೆ ಅಂತ ಅನ್ನಿಸ್ತು. ಅಂಡ್ ಇಲ್ಲಿ 2 ಡಮ್ಮಿ ಸ್ವಿಚ್ ಏನಕ್ಕಿದೆ ಅಂದ್ರೆ, ನೀವೇನಾದ್ರೂ ಸ್ಟ್ರಾಂಗ್ ಹೈಬ್ರಿಡ್ ತಗೋತಾ ಇದೀರಾ ಅಂದ್ರೆ ಇಲ್ಲಿ ಇವಿ ಮೋಡ್ಗೆ ಸ್ವಿಚ್ ಆಗೋದಕ್ಕೆ ಮತ್ತೆ ಡ್ರೈವ್ ಮೋಡ್ ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬಟನ್ಸ್ ಬರುತ್ತೆ. 2 ಕಪ್ ಹೋಲ್ಡರ್ಸ್ ಇದೆ, ಜೊತೆಗೆ ಸ್ಲೈಡಬಲ್ ಆರ್ಮ್ರೆಸ್ಟ್. ಇದ್ರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಗ್ಲೋ ಬಾಕ್ಸ್ ಓಕೆ ದೊಡ್ಡದಾಗೆ ಇದೆ. ಡಾಕ್ಯುಮೆಂಟ್ಸ್ ಜೊತೆಗೆ ಸಣ್ಣ ಪುಟ್ಟ ಐಟಮ್ಸ್ ಇಡಬಹುದು. ಕೋ ಡ್ರೈವರ್ಗೆ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಜೊತೆಗೆ ಒಬ್ರು ಗೆಸ್ಟ್ ಕೂಡ ಇದ್ದಾರೆ ಇಲ್ಲಿ. ಸನ್ವೈಸರ್ ನಲ್ಲಿ ವ್ಯಾನಿಟಿ ಮಿರರ್ ಜೊತೆಗೆ ಲೈಟ್ ಇದೆ. ಎಕ್ಸ್ಟೆಂಡ್ ಮಾಡ್ಕೋಬೋದಾ? ಇಲ್ಲ, ಎಕ್ಸ್ಟೆಂಡ್ ಆಪ್ಷನ್ ಕೊಟ್ಟಿಲ್ಲ. ಡ್ರೈವರ್ ಸನ್ವೈಸರ್ ನಲ್ಲಿ ವ್ಯಾನಿಟಿ ಮಿರರ್ ಮತ್ತೆ ಲೈಟ್ ಇದೆ. ಇದನ್ನ ಎಕ್ಸ್ಟೆಂಡ್ ಮಾಡ್ಬೋದಾ? ಇಲ್ಲ. ಅಂಡ್ ಆಟೋ ಡಿಮಿಂಗ್ IRVM ಕೊಟ್ಟಿದ್ದಾರೆ. ಸೊ ನೀವೇನು ಇದನ್ನ ಆನ್ ಆಫ್ ಮಾಡೋದು ಬೇಕಿಲ್ಲ. ಹೈ ಬೀಮ್ ಬೀಳ್ತಿದಾಗ ಇದ್ರ ಮೇಲೆ ಡಿಮ್ ಆಗೋಗುತ್ತೆ, ಅಂದ್ರೆ ಟಿಂಟೆಡ್ ವ್ಯೂ ಸಿಗುತ್ತೆ. ಟಿಂಟ್ ಅಂತಿದಾಗ ನೆನಪಾಯ್ತು, ಇಲ್ಲಿರುವಂತದ್ದು UV ಕಟ್ ಗ್ಲಾಸ್. ಮಾರುತಿ ಸುಜುಕಿ ಅವರು ಮುಂಚೆಯಿಂದ ಕೊಡ್ತಾ ಇದ್ದಾರೆ UV ಕಟ್ ಗ್ಲಾಸಸ್ ನ. ಬಲಿನೋದಲ್ಲಿದೆ, ವಿಟಾರದಲ್ಲಿದೆ, ತುಂಬಾ ಗಾಡಿಗಳಲ್ಲಿ ಕೊಡ್ತಾ ಇದ್ದಾರೆ. ಏನು ಕೊಟ್ಟಿದ್ದಾರೆ ಅಂದ್ರೆ, ಸೂರ್ಯನಿಂದ ಬರುವಂತ ಹಾರ್ಶ್ ರೇಡಿಯೇಷನ್ಸ್ ಏನಿದೆ, ಆ ರೇಡಿಯೇಷನ್ಸ್ ನ ಇದು ಫಿಲ್ಟರ್ ಮಾಡಿ ಒಳಗೆ ಬೆಳಕನ್ನ ಕೊಡುತ್ತೆ. ಸೊ ಅಷ್ಟೊಂದು ಬಿಸಿನೂ ಫೀಲ್ ಆಗಲ್ಲ. ನಾವು ಟಿಂಟ್ ನ ಹಾಕ್ಸೋದಿಕ್ಕಾಗಲ್ಲ ಅಲ್ವಾ, ಆ ಥಿನ್ ಫಿಲ್ಮ್ ಏನ್ ಬರುತ್ತೆ ಅದನ್ನ ಹಾಕ್ಸೋದಿಕ್ಕಾಗಲ್ಲ ಆಸ್ ಪರ್ ರೂಲ್ಸ್. ಬಟ್ ಬ್ರ್ಯಾಂಡ್ ಅವರೇ ಕೊಟ್ಟಿರೋದ್ರಿಂದ ಪ್ರಾಬ್ಲಮ್ ಇಲ್ಲ. ಕ್ಲಿಯರ್ ವ್ಯೂನು ಇರುತ್ತೆ, UV ರೇಡಿಯೇಷನ್ಸ್ ಫಿಲ್ಟರ್ ಆಗುತ್ತೆ. ಅಂಡ್ ರೇರ್ ವಿಂಡೋ ಇದೆ ಅಲ್ವಾ, ಅದು ಬ್ಲಾಕ್ ಔಟ್ ಟಿಂಟ್. ಅದು ಅಂದ್ರೆ ಸ್ವಲ್ಪ ಇದಕ್ಕಿಂತ ಜಾಸ್ತಿ ಬ್ಲಾಕ್ ಔಟ್ ಆಗಿದೆ. ಇನ್ನ ಸನ್ ಗ್ಲಾಸ್ ಹೋಲ್ಡರ್ ಅದನ್ನ ಕೊಟ್ಟಿದ್ದಾರೆ, ಇಲ್ಲಿದೆ. ಸೊ ಇದು ತುಂಬಾ ಗಾಡಿಗಳಲ್ಲಿ ಮಿಸ್ ಆಗುತ್ತೆ. ನನಗೆ ಆಕ್ಚುಲಿ ಸನ್ ಗ್ಲಾಸ್ ಹೋಲ್ಡರ್ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಫ್ರಂಟ್ ಅಲ್ಲಿ ಕ್ಯಾಬಿನ್ ಲ್ಯಾಂಪ್ ಹ್ಯಾಲೋಜನ್ ಅಲ್ಲಿ ಕೊಟ್ಟಿದ್ದಾರೆ. ಸನ್ ರೂಫ್ ನ ಓಪನ್ ಮಾಡಬಹುದು, ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಹಿಂದೆ ತನಕ ಓಪನ್ ಆಯ್ತು. ಸೊ ಚಿಕ್ಕ ಮಕ್ಕಳು ತುಂಬಾ ಜನ ಕೇಳ್ತಾರೆ, ಸನ್ ರೂಫ್ ಇರೋಂತ ಗಾಡಿನೇ ಬೇಕು ಅಂತ ಕೇಳ್ತಾರೆ ಅಂತ ಹೇಳ್ತಿರಲ್ವಾ, ಅಂತವ್ರು ಈ ಗಾಡಿ ತಗೋಬಹುದು. ನೋಡಿ ಎಷ್ಟು ಓಪನ್ ಆಯ್ತು ಅಂತ. 2ನೇ ಗ್ಲಾಸು ಹಿಂದಕ್ಕೆ ಮೂವ್ ಆಯ್ತು. ಸ್ಪೇಸ್ ಅಂತೂ ಚೆನ್ನಾಗಿದೆ. ನಾನು ನಿಂತ್ಕೊಳ್ಳಿ ಅಂತ ಸತ್ಯವಾಗ್ಲೂ ಸಜೆಸ್ಟ್ ಮಾಡೋದಿಲ್ಲ, ಯಾಕಂದ್ರೆ ನಿಂತ್ಕೊಳ್ಳೋದು ಸೇಫ್ ಅಲ್ಲ. ಯೋಚನೆ ಮಾಡಿ, ಎಲ್ಲಾದ್ರೂ ಓಪನ್ ಏರಿಯಾದಲ್ಲಿ ಇಲ್ಲೆಲ್ಲಾದ್ರೂ ಹೋಗ್ತಾ ಇದ್ದೀರಾ ಅಂದ್ರೆ ಇಂಥ ರೀಜನ್ಗಳಲ್ಲಿ ಓಕೆ ನಡೆಯುತ್ತೆ, ಯಾವ ಹೈವೇ ಇಲ್ಲ, ಯಾವ ಗಾಡಿಗಳು ಮುಂದೆ ಮೂವ್ ಆಗೋದಿಲ್ಲ. ಬಟ್ ಹೈವೇನಲ್ಲಿ ರೋಡ್ಗಳಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಕ್ಲೋಸ್ ಮಾಡೋದಕ್ಕೆ ಇದೇ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. SOS ಗೆ ಬೇಕಿರುವಂತ ಬಟನ್ ಇದೆ, ಇದನ್ನ ಓಪನ್ ಮಾಡಿದ್ರೆ ಬಟನ್ ಇದೆ, ಇದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಎಮರ್ಜೆನ್ಸಿ ಟೈಮ್ನಲ್ಲಿ ಬೇಕಿರುವಂತ ಸಪೋರ್ಟ್ ಸಿಗುತ್ತೆ. ಈಗ ಇಂಜಿನ್ ಬಗ್ಗೆ ಮಾತಾಡೋಣ ಬನ್ನಿ. ಏನ್ ಪವರ್ ಇದೆ, ಏನ್ ಟಾರ್ಕ್ ಇದೆ, ಮೈಲೇಜ್ ಏನ್ ಕ್ಲೈಮ್ ಮಾಡ್ತಾರೆ ಅದನ್ನ ಹೇಳ್ತೀನಿ. ಇಲ್ಲಿರೋದು ಫ್ಯೂಲ್ ಲಿಡ್ ಓಪನ್ ಮಾಡೋದಕ್ಕೆ ಲಿವರ್, ಮತ್ತೆ ಇದನ್ನ ಹೇಳಿದ್ರೆ ಬಾನೆಟ್ ಓಪನ್ ಆಗುತ್ತೆ. ಹುಡ್, ಈಗ ಅಂಡರ್ ದಿ ವುಡ್ ಏನಿದೆ ನೋಡೋಣ. ಓಕೆ, ಹೆವಿಯಾಗೆ ಇದೆ ಅಂಡ್ ಇನ್ಸುಲೇಷನ್ ಕೂಡ ಮಾಡಿದ್ದಾರೆ. ಇಲ್ಲಿರೋದು 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್, K15C ಪೆಟ್ರೋಲ್ ಅಂತ ಹೇಳ್ತೀವಿ ಇಲ್ಲಿರುವಂತ ಇಂಜಿನ್ಗೆ. ಮತ್ತೆ ಇದರಲ್ಲಿ CNG ಆಪ್ಷನ್ ಕೂಡ ಸಿಗುತ್ತೆ. ಅಂಡ್ CNG ಏನ್ ಗೊತ್ತಾ, ಹಿಂದೆ ಬಾಟಮ್ ಅಲ್ಲಿ ಪ್ಲೇಸ್ ಮಾಡ್ತಾರೆ, ಅಂಡರ್ ದಿ ಬಾಡಿ ಪ್ಲೇಸ್ ಮಾಡೋದ್ರಿಂದ ಬೂಟ್ ಸ್ಪೇಸ್ ಆರಾಮಾಗಿ ಸಿಗುತ್ತೆ. ಮುಂಚೆ CNG ಗಾಡಿಗಳಂದ್ರೆ ಫುಲ್ ಬೂಟ್ ಸ್ಪೇಸ್ ಆವರ್ಸ್ಕೊಂಡ್ಬಿಡ್ತಿತ್ತು ಟ್ಯಾಂಕ್. ಬಟ್ ಈಗ ಆ ತರ ಇಲ್ಲ, ಕೆಳಗೆ ಮೌಂಟ್ ಮಾಡ್ತಾರೆ, ಒಳಗೆ ಒಳ್ಳೆ ಸ್ಪೇಸ್ ಸಿಗುತ್ತೆ. ಅಂಡ್ ಇಲ್ಲಿರುವಂತ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಪವರ್ ಬಂದು 103 PS ಇದೆ. ಅಂಡ್ ಟಾರ್ಕ್ ಬಂದು 139 PS ಇದೆ. ಅದೇ ಪೆಟ್ರೋಲ್ ಮತ್ತೆ CNG ಕಾಂಬಿನೇಷನ್ ಗಾಡಿ ತಗೋತಾ ಇದೀರಾ ಅಂತಂದ್ರೆ ಅದರಲ್ಲಿ 100 PS ಪವರ್ ಬರುತ್ತೆ ಪೆಟ್ರೋಲ್ಗೆ, 121 ನ್ಯೂಟನ್ ಮೀಟರ್ ಅಷ್ಟು ಟಾರ್ಕ್ ಸಿಗುತ್ತೆ. ಇನ್ನು ಸ್ಟ್ರಾಂಗ್ ಹೈಬ್ರಿಡ್ ಏನಾದ್ರು ತಗೋತೀರಾ ಅಂದ್ರೆ M15D ಇಂಜಿನ್ ಬರುತ್ತೆ, ಅದು ಕೂಡ 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್. ಬಟ್ ಹೈಬ್ರಿಡ್ ಸಿಸ್ಟಮ್ ಜೊತೆ ಬರುತ್ತೆ. ಅದರ ಪವರ್ ಬಂದು 92 PS ಇರುತ್ತೆ, ಟಾರ್ಕ್ ಬಂದು 122 ನ್ಯೂಟನ್ ಮೀಟರ್ ಇರುತ್ತೆ. ಜೊತೆಗೆ AC ಸಿಂಕ್ರೋನಸ್ ಮೋಟರ್ ಬರುತ್ತೆ ಅಲ್ವಾ, ಅದರದ್ದು ಸಪರೇಟ್ ಪವರ್ ಇರುತ್ತೆ, 80 PS ಜೊತೆಗೆ 141 ನ್ಯೂಟನ್ ಮೀಟರ್ ಟಾರ್ಕ್ ಇರುತ್ತೆ. ಮೈಲೇಜ್ ಏನ್ ಕ್ಲೈಮ್ ಮಾಡ್ತಾರೆ? ಸೊ ಈಗ ನಾನು ಡ್ರೈವ್ ಮಾಡ್ತಿರೋ ಈ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 21 ಕಿಲೋಮೀಟರ್ ಪರ್ ಲೀಟರ್ ಅಷ್ಟು ಮೈಲೇಜ್ ಕ್ಲೈಮ್ ಮಾಡ್ತಾರೆ. ಅದೇ CNG ಗೆ 28 ಕಿಲೋಮೀಟರ್ ಕ್ಲೈಮ್ ಮಾಡ್ತಾರೆ. ಮತ್ತೆ ಅದೇ ಹೈಬ್ರಿಡ್ ಗೆ 29 ಕಿಲೋಮೀಟರ್ ಪರ್ ಲೀಟರ್ ಅಷ್ಟು ಮೈಲೇಜ್ ಅನ್ನ ಕ್ಲೈಮ್ ಮಾಡ್ತಾರೆ. ಸೊ ಹೈಬ್ರಿಡ್ ಯಾಕೆ ಅಷ್ಟೊಂದು ಕ್ಲೈಮ್ ಮಾಡ್ತಾರೆ ಅಂದ್ರೆ, ನಾರ್ಮಲ್ ಆಗಿ ಗಾಡಿಗಳು ಹೈಬ್ರಿಡ್ ಅಲ್ಲಿ ಇದ್ದಾಗ ನೀವು ಸ್ಟಾರ್ಟ್ ಮಾಡಿದಾಗ ಗಾಡಿನ ಎಲೆಕ್ಟ್ರಿಕಲ್ ರನ್ ಆಗುತ್ತೆ, ಒಂದು ಸರ್ಟೈನ್ ಸ್ಪೀಡ್ ವರೆಗೂ ಎಲೆಕ್ಟ್ರಿಕಲ್ಲೇ ಹೋಗಿ ಸ್ಪೀಡ್ ಜಾಸ್ತಿ ಆಗ್ತಿದ್ದಾಗ ಅದು ಪೆಟ್ರೋಲ್ಗೆ ಸ್ವಿಚ್ ಆಗುತ್ತೆ.
ಅಂಡ್ ಕೆಲವು ಸ್ಪೀಡಲ್ಲಿ ನೀವು ಎಲೆಕ್ಟ್ರಿಕ್ ಟು ಪೆಟ್ರೋಲ್ ಟು ಎಲೆಕ್ಟ್ರಿಕ್ ಈಸಿಯಾಗಿ ಸ್ವಿಚ್ ಆಗ್ಬೋದು. ಅಂಡ್ ಬ್ಯಾಟ್ರಿ ಯಾವ ರೀತಿ ಚಾರ್ಜ್ ಆಗುತ್ತೆ, ಇಂಜಿನಿಂದ ಚಾರ್ಜ್ ಆಗುತ್ತೆ, ಜೊತೆಗೆ ಈ ಮೂಮೆಂಟಮ್ ಇರುತ್ತಲ್ವ ಗಾಡಿ ಹೋಗ್ಬೇಕಾದ್ರೆ ಲೆಫ್ಟ್ ಔಟ್ ಮೂಮೆಂಟಮ್ ಇಂದ ಅಂದ್ರೆ ಕೈನೆಟಿಕ್ ಎನರ್ಜಿಯಿಂದ ಬ್ಯಾಟ್ರಿ ಮತ್ತೆ ಚಾರ್ಜ್ ಆಗುತ್ತೆ. ಸೊ ಇಷ್ಟು ಮಾರುತಿ ಸುಜುಕಿ ವಿಕ್ಟೋರಿಯಸ್ ಬಗ್ಗೆ. ನಿಮ್ಗೆ ಅನ್ನಿಸ್ತು ಈ ಗಾಡಿ ಬಗ್ಗೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹೇಳೋದು ಮಾತ್ರ ಮರಿಬೇಡಿ. ಸೊ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಸ್ನ ಫಾಲೋ ಮಾಡ್ಕೊಳ್ಳಿ. ಅಂಡ್ ನೀವೇನಾದರೂ ಮಾರುತಿ ಸುಜುಕಿ ಅರೇನಾ ಯಾವುದೇ ಕಾರಣ ಟೆಸ್ಟ್ ಡ್ರೈವ್ ಮಾಡಬೇಕು, ಇನ್ಫಾರ್ಮೇಷನ್ ಬೇಕು ಅಂದರೆ ಸನ್ ವಿತ್ ಮಾರುತಿ ಕೊಟ್ಟಿಗೆರೆ ಬನ್ನೇರಘಟ್ಟ ರೋಡ್ನಲ್ಲಿದೆ, ಅಲ್ಲಿಗೆ ವಿಸಿಟ್ ಮಾಡಿ ಅಥವಾ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ಅವ್ರಿಗೆ ಕಾಲ್ ಮಾಡಿ.